ಹಲೋ ವೀಕ್ಷಕರೇ, ರತ್ನ ರೆಸಿಪಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಹುಣಸೆ ಹಣ್ಣಲ್ಲಿ ಚಿತ್ರಾನ್ನ ಮಾಡೋದು ಹೇಗಂತ ನೋಡ್ಕೊಳ್ಳೋಣ. ಎಷ್ಟೊಂದು ವೆರೈಟಿಯಾಗಿ ಬೆಂಗಳೂರಲ್ಲಿ ಚಿತ್ರಾನ್ನ ಮಾಡ್ತಾರೆ. ಆದರೆ ಈ ಥರ ಅಜ್ಜಿ ಕಾಲದಲ್ಲಿ ಮಾಡ್ತಾ ಇದ್ದಂತಹ ಹುಣಸೆ ಹುಳಿ ಹಾಕಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಟಾಫಟ್ ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಒಂದು ಬಟ್ಲಿಗೆ ಒಂದು ದಪ್ಪದ ಹುಣಸೆ ಹುಳಿನ ಹಾಕ್ಕೊಂಡು ಇಲ್ಲಿ ಬಿಸಿ ನೀರಲ್ಲಿ ಕಿವುಚ್ಕೋತಾ ಇದ್ದೀನಿ. ನೋಡ್ತೀರಿ, ಈ ಥರ ರುಚಿ ಚೆನ್ನಾಗಿ ತೆಗಿಬೇಕು. ನೀವು ಈ ಥರ ನೋಡಿ, ಈ ಥರ ಚೆನ್ನಾಗಿ ಕಿವುಚ್ಕೋಬೇಕು. ಬಿಸಿನೀರು ಹಾಕಿದ್ರೆ ಇನ್ಸ್ಟೆಂಟಾಗಿ ನಿಮಗೆ ಹುಳಿ ಬರುತ್ತೆ. ಕಪ್ಪು ಹುಣಸೆಹಣ್ಣಲ್ಲಿ ಕೂಡ ನೀವು ಮಾಡ್ಕೋಬೋದು. ನಾನಿಲ್ಲಿ ಒಂದು ಬಾಣಲೆಗೆ ಒಂದು 4-5 ಸ್ಪೂನು ಜಾಸ್ತಿನೇ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಚಟಪಟ ಅಂತ ಸಿಡಿಯೋವರೆಗೂ ನಾವು ಇದನ್ನು ಹುರ್ಕೊಳ್ಬೇಕು. ನೋಡ್ತಿದ್ರಲ್ಲ, ಸಾಸಿವೆ ಚೆನ್ನಾಗಿ ಸಿಡ್ದಾದ್ಮೇಲೆ ನೀವು ಒಂದೊಂದಾಗಿ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕೋಣ ವೀಕ್ಷಕರೇ. ತುಂಬ ಸೊಗಸಾಗಿರುತ್ತೆ, ರುಚಿ ಅಂತೂ ಅದ್ಭುತವಾಗಿತ್ತು. ನಾನಿಲ್ಲಿ 1-2 ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಹೆಸರು ಬೇಳೆ ಕೂಡ ಹಾಕ್ಕೋಬೋದು ಅಥವಾ ಉದ್ದಿನಬೇಳೆ ಕೂಡ ನೀವು ಹಾಕ್ಕೋಬೋದು. ನಾನಿಲ್ಲಿ ಕಡಲೆಬೇಳೆ ಮಾತ್ರ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 4-5 ಸ್ಪೂನಷ್ಟು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿ ಆಗಿರುತ್ತೆ. ನೋಡ್ತಿದ್ರಲ್ಲ, ನಿಧಾನವಾಗಿ ಇದನ್ನು ಹುರ್ಕೊಳ್ಬೇಕು. ಈ ಥರ ಹುರ್ಕೊಂಡಾಗೇ ಅದ್ರ ಘಮ ಚೆನ್ನಾಗಿ ಬರುತ್ತೆ. ನೀವು ಇದೇ ಥರ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಈ ಕಡಲೆಬೇಳೆ ಮತ್ತು ಕಡಲೆ ಬೀಜನ ಸ್ವಲ್ಪ ಹುರಿದಾದ್ಮೇಲೆ ಎತ್ತಿಕೊಳ್ತಾ ಇದ್ದೀನಿ. ಯಾಕಂದರೆ ಕ್ರಿಸ್ಪಿನೆಸ್ ಹಾಗೇ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಗೆ ಎತ್ತಿಕೋತಾ ಇದ್ದೀನಿ. ನಾವು ಗೊಜ್ಜಾಕಿ ಅನ್ನ ಕಲಿಸ್ತೀವಲ್ಲ, ಆವಾಗ ಸ್ವಲ್ಪ ಕೂಡ ಮೆತ್ತಗಾಗಿರಲ್ಲ, ತುಂಬ ಚೆನ್ನಾಗಿರುತ್ತೆ. ಈ ಥರ ನೀವು ಎತ್ತಿಟ್ಕೊಬಿಟ್ರೆ ನೀವು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಹೋಟ್ಲುಗಳಲ್ಲೆಲ್ಲ ಇದೇ ಥರ ಮಾಡಿದಾಗೆ ನಿಮಗೆ ಕಡಲೆ ಬೀಜ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಈ ಪ್ರೊಸೆಸಲ್ಲಿ ಒಂದ್ಸಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನಿದು ಅದೇ ಎಣ್ಣೆಗೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಹಳೆ ಕಾಲದಲ್ಲೆಲ್ಲ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಉಪಯೋಗಿಸ್ತಿರ್ಲಿಲ್ಲ, ಬರೀ ಒಣಮೆಣ್ಸಿನ್ಕಾಯಿ ಉಪಯೋಗಿಸ್ತಾ ಇದ್ರು. ನೋಡ್ತಿದ್ರಲ್ಲ, ನಾನು ಅದೇ ವಿಧಾನದಲ್ಲಿ ಮಾಡ್ತಾ ಇರೋದ್ರಿಂದ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ತಕ್ಕಷ್ಟು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಧಾರಾಳವಾಗಿ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಈಗ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿ ಬರ್ತಿತ್ತು. ಬೆಳ್ಳುಳ್ಳಿ ಜಜ್ಜಿರೋದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಳೆ ಕಾಲದಲ್ಲೆಲ್ಲ ಇದೇ ಥರ ಮಾಡ್ತಿದ್ರು. ಇದನ್ನು 15 ದಿವಸ ನೀವು ಈಚೆನೆ ಮಡಗಿದ್ರೂ ಕೂಡ ಕೆಡೋದಿಲ್ಲ. ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಟು ನೀವು ಯೂಸ್ ಮಾಡ್ಕೋಬೋದು. ಕಾಯಿ ಮತ್ತು ನೀರು ಯೂಸ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಇದನ್ನು ಯೂಸ್ ಮಾಡ್ಕೋಬೋದು. ಆಗಿನ ಕಾಲದಲ್ಲಿ ಎಲ್ಲಾದರೂ ಟ್ರಿಪ್ಗೆ ಹೋಗ್ತಾ ಇದ್ದಾಗ ಅಥವಾ ಪ್ರವಾಸಕ್ಕೆ ಹೋಗ್ತಾ ಇದ್ದಾಗ ಈ ಥರ ಗೊಜ್ಜು ಮಾಡಿಕೊಂಡು ಅನ್ನ ಎಲ್ಲಾದರೂ ಮಾಡಿಕೊಂಡ್ರೆ ಸಮ ಆಗ್ತಿತ್ತು, ತುಂಬ ಚೆನ್ನಾಗಿರ್ತಿತ್ತು. ಈಗ ನೋಡ್ತಾ ಇದ್ದೀರಲ್ಲ, ಈರುಳ್ಳಿನ ಒಂದು 4-5 ಈರುಳ್ಳಿನ ಸಣ್ಣ ಸಣ್ಣಕ್ಕೆ ಹೆಚ್ಚಿ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಪೇಷನ್ಸಿಂದ ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕು. ನೋಡ್ತಿದ್ರಲ್ಲ, ಈಸಿಯಾಗಿ ನಾವು ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಎಣ್ಣೆ ನೀರಾಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಂತೂ ಚೆನ್ನಾಗಿರುತ್ತೆ. ನೋಡ್ತಿದ್ರಲ್ಲ, ಈ ಥರ ಹುರ್ಕೊಂಡಾದ್ಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪನ್ನು ಹಾಕ್ಕೊಂಡ್ರೆ ಯಾಕಂದರೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಮತ್ತು ಈಸಿಯಾಗಿ ಬೇಗನೂ ಆಗೋ ಕಾರಣದಿಂದ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನೋಡ್ತಿದ್ರಲ್ಲ, ಪುಡಿ ಉಪ್ಪು ಹಾಕಿ, ಕಲ್ಲುಪ್ಪು ಕೂಡ ಹಾಕೋಬೋದು. ಪುಡಿ ಉಪ್ಪು ಹಾಕ್ಕೊಂಡು ಹಳ್ಳಿ ಸ್ಟೈಲಲ್ಲಿ ಹೇಗೆ ಮಾಡ್ತಿದ್ದೀವೋ ಆ ಥರ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿತ್ತು. ನೀವು ಒಂದ್ಸರಿ ಈ ಥರ ಟ್ರೈ ಮಾಡಿ. ನೋಡ್ತಿದ್ರಲ್ಲ, ಚೆನ್ನಾಗಿ ನಿಧಾನವಾಗಿ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಹುರ್ಕೊಂಡಾದಮೇಲೆ ನಾವು ಟೊಮೊಟೊ ಹಾಕೋ ಅವಶ್ಯಕತೆ ಏನಿಲ್ಲ. ಹುಳಿ ಬಿಡ್ತಾ ಇರೋದ್ರಿಂದ, ಹುಣಸೆಹಣ್ಣು ಹುಳಿ ಬಿಡ್ತಾ ಇರೋದ್ರಿಂದ ಟೊಮೊಟೊ ಹಾಕೋ ಅವಶ್ಯಕತೆ ಏನಿಲ್ಲ. ಬೇಕಾದರೆ ನೀವು ಒಂದು ಸಣ್ಣ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಕಲ್ಲರ್ಗೆ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿರಲ್ಲ, ಕಲ್ಲರ್ ತುಂಬ ಚೆನ್ನಾಗಿರುತ್ತೆ. ಕಲ್ಲರ್ ಹಾಕ್ಕೊಂಡು ಅರಿಶಿಣ ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಹುರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇದಾದಮೇಲೆ ಇದು ಹುರ್ಕೊಳ್ಳೋದ್ರಿಂದನೇ ಇದು ಘಮ ಚೆನ್ನಾಗಿ ಬರುತ್ತೆ ಮತ್ತು ಸೊಗಸಾಗಿ ಕೂಡ ಚೆನ್ನಾಗಿ ಬರುತ್ತೆ. ಇದು ಈಗ ಈರುಳ್ಳಿ ಮತ್ತು ಎಲ್ಲ ಚೆನ್ನಾಗಿ ಬೆಂದಿದೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ನಾವಿವಾಗ ಇದಕ್ಕೆ ಹುಣಸೆ ಹುಳಿ ಇರುತ್ತಲ್ಲ, ಅದನ್ನು ನಾನಿಲ್ಲಿ 1 ಬಟ್ಲಷ್ಟು ಹುಣಸೆಹಣ್ಣು ಹುಳಿನ, ನಿಮಗೆ ಎಷ್ಟು ಹುಳಿಗೆ ಬೇಕೋ ಅಷ್ಟಕ್ಕೆ ಜಾಸ್ತಿ ಹುಳಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡ್ತಿದ್ರಲ್ಲ, ನಾನಿಲ್ಲಿ ಹುಣಸೆಹಣ್ಣು ಹುಳಿನ ಚೆನ್ನಾಗಿ ಕಿವುಚಿ ಒಂದು ಬಟ್ಲಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ನಿಧಾನವಾಗಿ ಈರುಳ್ಳಿ ಬೇಯಿಸ್ಕೊಂಡಿದ್ದೀವಲ್ಲ ಅದಕ್ಕೆ ನಿಧಾನವಾಗಿ ಬಿಟ್ಕೊಳ್ಳೋಣ. ನೋಡ್ತಿದ್ರಲ್ಲ, ನಿಧಾನವಾಗಿ ಬಿಟ್ಕೊಂಡು ಆ ಗಸಿ ಅಂತ ಇರುತ್ತೆ ಅದನ್ನೆಲ್ಲ ಎತ್ಕೊಂಡು ಸ್ಟ್ರೈನ್ ಕೂಡ ಮಾಡ್ಕೋಬೋದು. ನೀವು ಸ್ಟ್ರೈನ್ ಮಾಡಿಕೊಂಡೆ ಒಂದು ಸಲನೇ ಹಾಕ್ಕೋಬೋದು. ಈಗ ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನಾನು ಯಾವುದೇ ನೀರು ಕೂಡ ಆ್ಯಡ್
ಮಾಡಿಲ್ಲ, ಬರೀ ಹುಳಿ ಬಿಟ್ಟು ಈಗ ಪ್ರೋಸೆಸ್ ಇರೋದು. ಚೆನ್ನಾಗಿ ಈಗ ಈರುಳ್ಳಿ ಮತ್ತು ಹುಳಿ ಚೆನ್ನಾಗಿ ಬೇಯಬೇಕು. ಇದು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಒಂದು ಸ್ವಲ್ಪ ಕೂಡ ನೀರು ಆ್ಯಡ್ ಮಾಡಿಲ್ಲ. ಎಣ್ಣೆ ಬಿಡೋವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಸ್ನೇಹಿತರೆ. ಎಣ್ಣೆ ಬಿಡ್ತಾ ಇದೆ ನೋಡ್ತಿದ್ರಲ್ಲ, ಚೆನ್ನಾಗಿ ಹಿಂಗಬೇಕು. ಆ ಹುಳಿ ಎಲ್ಲ ಹಿಂಗಿ ಎಣ್ಣೆ ಬಿಡೋವರೆಗೂ ನಾವು ಇದನ್ನು ಹುರ್ಕೊಳ್ಳೋಣ. ನೋಡ್ತಿದ್ರಲ್ಲ, ಸ್ವಲ್ಪ ಕೂಡ ಹಸಿಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡಿಲ್ಲ. ಹೆಲ್ತ್ಗೆ ತುಂಬ ಒಳ್ಳೆಯದು. ಜಾಸ್ತಿ ಹುಳಿ ಅಂಶ ತಿಂದರೂ ಚೆನ್ನಾಗಿರಲ್ಲ. ಈ ಥರ ಮೀಡಿಯಮಾಗಿ ಮಾಡಿಕೊಂಡು ನೀವು ಈ ಥರ ಸ್ಪೆಷಲ್ಲಾಗಿರುತ್ತೆ. ಅಜ್ಜಿ ಕಾಲದಲ್ಲೆಲ್ಲ ಚಿತ್ರಾನ್ನ ಗೊಜ್ಜು ಅಂದರೆ ಇದೇ ಥರ ಮಾಡ್ತಾಯಿದ್ರು. ನಮ್ಮ ಮನೆಯವ್ರ ಕಡೆ ಎಲ್ಲ ಇದೇ ಥರ ಮಾಡ್ತಿದ್ರಂತೆ. ತುಂಬ ಚೆನ್ನಾಗಿದೆ. ನೋಡ್ತಿದ್ರಲ್ಲ, ಈಗ ಎಣ್ಣೆ ಬಿಟ್ಟಿದೆ. ಇಷ್ಟು ಬಿಟ್ಟರೆ ಸಾಕು. ನೀವು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀವು ಅನ್ನ ಕಲಿಸ್ಕೋಬೋದು. ನೋಡ್ತಿದ್ರಲ್ಲ, ಬಿಸಿ ಅನ್ನನ ಆರಿಸಿ ನಾನಿಲ್ಲಿ ಅನ್ನ ತೊಗೊಂಡಿದ್ದೀನಿ. ಆ ಅನ್ನಕ್ಕೆ ಚಿತ್ರಾನ್ನ ಗೊಜ್ಜು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀವಿ. ನೋಡ್ತಿದ್ರಲ್ಲ, ಈಗ ಒಂದು 3 ಸ್ಪೂನಷ್ಟು ಚಿತ್ರಾನ್ನ ಗೊಜ್ಜು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದಕ್ಕೆ ಕಡಲೆಬೀಜ ಮತ್ತು ಉದ್ದಿನಬೇಳೆ ಮತ್ತು ಇದು ಕಡಲೆಬೇಳೆ ಹಾಕ್ಕೊಂಡು ಹುರ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇವಾಗ ಚೆನ್ನಾಗಿ ಕಲಿಸ್ಕೊಂಡ್ರೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪಿಂದ ಅಲಂಕರಿಸಿದ್ರೆ ನಿಮಗೆ ಹುಣಸೆ ಹಣ್ಣಿನ ಚಿತ್ರಾನ್ನ ತುಂಬ ಈಸಿಯಾಗಿ ಸೊಗಸಾಗಿ ರುಚಿಯಾಗಿ ರೆಡಿಯಾಗುತ್ತೆ. ನೋಡ್ತಿದ್ರಲ್ಲ, ಈಸಿಯಾಗಿ ಪುಡಿ ಅನ್ನಕ್ಕೆ ಅನ್ನ ಸ್ವಲ್ಪ ಹುಡಿ ಆಗಿದ್ರೇ ಚಿತ್ರಾನ್ನ ಚೆನ್ನಾಗಿರುತ್ತೆ. ಈ ಥರ ಅಜ್ಜಿ ಕಾಲದಲ್ಲಿ ಮಾಡ್ತಿರೋವಂಥ ಚಿತ್ರಾನ್ನ ಗೊಜ್ಜು ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೋಡ್ತಿದ್ರೆ ಈ ಥರ ನಿಧಾನಕ್ಕೆ ಕಲಿಸ್ಕೊಂಡ್ರೆ ಆಯಿತು. ನಿಮಗೆ ಈಸಿಯಾಗಿ ಹುಣಸೆ ಹಣ್ಣಿನ ಚಿತ್ರಾನ್ನ ರೆಡಿ ಆಗುತ್ತೆ. ನೋಡ್ತಾರೆ, ಟಿಫನ್ ಬಾಕ್ಸ್ಗೆ, ಲಂಚ್ ಬಾಕ್ಸ್ ಕೂಡ ಆಗುತ್ತೆ. ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ. ನೋಡ್ತಿದ್ರಲ್ಲ, ಇದು ಈಸಿಯಾಗಿ ಈ ಥರ ಬಿಸಿ ಅನ್ನಕ್ಕೆ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆಬೀಜ ಕೂಡ ಹಾಕ್ಕೊಳ್ಬೋದು. ಆದರೆ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ. ಫಸ್ಟೇ ಎಣ್ಣೆಯಲ್ಲಿ ನಾವು ಎತ್ತಿಟ್ಟಿರೋದ್ರಿಂದ ಕ್ರಿಸ್ಪಿಯಾಗಿ ತುಂಬ ಸೊಗಸಾಗಿ ರೆಡಿ ಆಗುತ್ತೆ. ನೋಡ್ತಿದ್ರಲ್ಲ, ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.